ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ಕೊಳ್ಳೋಣ. ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಬನ್ನಿ ಬ್ಲಾಗ್ ನ ಶುರು ಮಾಡೋಣ. ಈ ಬ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ಹಿಂದಿನ ಬ್ಲಾಗ್ ಆಗಿರುತ್ತೆ. ಹಬ್ಬದ ಹಿಂದಿನ ದಿನ ಅಂತ ಹೇಳಿದ್ರೆ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳಿದ್ವು, ಹಾಗಾಗಿ ಕ್ಲೀನಿಂಗ್ ಮಾಡ್ಕೊಂತ ಇದ್ದೀವಿ. ಇದ್ರ ಜೊತೆಗೆ ಒಂದಷ್ಟು ಫನ್ ಟೈಮ್ ಕೂಡ ಸ್ಪೆಂಡ್ ಮಾಡಿದೀವಿ, ಒಂದಷ್ಟು ಹ್ಯಾಪಿ ಮೂಮೆಂಟ್ಸ್ ಕೂಡ ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಸೊ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾವು 4 ಜನ ಇದ್ದೀವಿ, ಎಲ್ಲರೂ ಒಂದೊಂದ್ ಕೆಲ್ಸನ ಒಬ್ಬೊಬ್ರು ವಹಿಸ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಹಿಂದಿನ ದಿನನೇ ಮಾಡ್ತಿರೋದ್ರಿಂದ ಸ್ವಲ್ಪ ಬೇಗನೆ ಕೆಲಸ ಆಗ್ಬೇಕು. ಎಲ್ಲರೂ ಒಂದೊಂದ್ ಕೆಲಸ ವಹಿಸ್ಕೊಂಡ್ಬಿಟ್ರೆ ಸೊ ಬೇಗನೆ ಮುಗ್ದೋಗ್ಬಿಡುತ್ತೆ. ಸುಮಾರು ನಾವು 12 ಗಂಟೆ ಮೇಲೇನೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇದು ಹಿಂಗೆ ಓಕೆ ಹಿಂಗೆ ಇದು ಹಿಂಗೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಆಮೇಲೆ ಇದು ಇದು ಉಪ್ಪಿಗಿಂತ ರುಚಿ, ಇದು ಬೆಟ್ಟು ಹಿಂಗೆ ಬರ್ಬೇಕು, ಹಿಂಗೆ ಹಿಂಗೆ ಬರ್ಬೇಕು, ಹಿಂಗೆ 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 ರುಚಿ ಬೇರೆ ಇಲ್ಲ ಆಯ್ತಾ? ಓಕೆ ಬಗ್ಬೇಕು ಈ ಥರ. ಓಕೆ ಆಮೇಲೆ ಹೀಗೆ ಮತ್ತೆ ಹಿಂಗೆ. ಫಸ್ಟ್ ಬಟ್ಟೆ ಹೇಳ್ಕೊ. ನಂದು ಬಟ್ಟೆ ಹಿಂಗೆ ಹೇಳ್ಕೊ ಫಸ್ಟ್. ಬಟ್ಟೆ ಆಮೇಲೆ ಹಿಂಗೆ ಹಿಡ್ಕೊಬೇಕು. ಇದು ಕಿವಿ ಕಿವಿ ಆಮೇಲೆ ಹಿಂಗೆ ನಂದು ಹಿಂಗೆ ಮಾಡು ಸರಿಯಾಗಿ. ನಿಮ್ಮಡು ಮಾಂಸ. ನೆಕ್ಸ್ಟ್ ಎದ್ದು ಹೇಳ್ಬೇಕು. ಎದ್ದ ಕಿವಿ ಹಿಡ್ಕೋ. ಬಾ ಇದು ಇಟ್ಕೋ ಕಿವಿ ಇಟ್ಕೋ. ಓಕೆ ಇದು ಮಂಜುಮ್ಮ ನಾವು ಕೆಲಸ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ಲು. ಸೊ ಹಾಗಾಗಿ ಅವಳನ್ನು ಕೂಡ ಸ್ವಲ್ಪ ಹೊತ್ತು ಆಟಾಡ್ಸೋದು, ಸ್ವಲ್ಪ ಹೊತ್ತು ಕೆಲಸ ಮಾಡೋದು, ಈ ರೀತಿ ನಾವು ಫನ್ ಮಾಡ್ತಾ ಇದ್ವಿ. ಬನಾನಾ ತಿಂತ ಇದೀಯಾ? ವಂಸು 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 ಬನಾನಾ ತಿಂತ ಇದೀಯಾ? ವಂಸು ವಂಸು ಬಾಮ್ಮ ಮಾತಾಡ್ಸಂಗೆ. ವಂಸು ವಂಸು ಬನಾನಾ ತಿಂತ ಇದೀಯಾ? ಬನಾನಾ ತಿಂತ ಇದೀಯಾ? ಗೂ ಆತು ಸೌಂಡ್. ನಾನು ಕಿಚನ್ ಕೆಲಸ ವಹಿಸ್ಕೊಂಡಿದ್ದೆ. ಬಾಕ್ಸ್ ಎಲ್ಲ ಒರೆಸಿಡ್ಬೇಕು ಅಂತ ಹೇಳ್ಬಿಟ್ಟು ಧೂಳಾಗಿತ್ತು ಅಂತ. ಆ ಕೆಲ್ಸನೂ ಕೂಡ ಮುಗಿಸಿದ್ದಾದ್ಮೇಲೆ ನನ್ನ ತಂಗಿ ಅಡ್ಗೆನೂ ಕೂಡ ಮಾಡಿದ್ರು. ಅದಾದ್ಮೇಲೆ ಊಟ ಮಾಡ್ಬಿಟ್ಟು ಮತ್ತೆ ಇನ್ನೊಂದ್ ಸ್ವಲ್ಪ ಬ್ಯಾಲೆನ್ಸ್ ಏನೇನ್ ಕೆಲ್ಸ ಇದೆ ಅದನ್ನು ಕೂಡ ಮಾಡ್ಕೊಂತ ಇದೀವಿ. ಸುಮಾರು ನಾವು ಸಂಜೆ 5 ಗಂಟೆ ಅಥವಾ 6 ಗಂಟೆ ಹತ್ತತ್ರ ನಾವು ಆಲ್ಮೋಸ್ಟ್ ಕೆಲಸ ಮುಗಿಸ್ಬಿಟ್ವಿ. ಕೆಲಸ ಮುಗಿಸಿದಾದ್ಮೇಲೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ಸಂಜೆ ಟೈಮು ಸ್ನಾಕ್ಸ್ ಏನಾರ ತಿನ್ಬೇಕನ್ಸಿದೆ ಅಂತ ಹೇಳ್ಬಿಟ್ಟು ಸ್ನಾಕ್ಸ್ ಕೂಡ ತರ್ಸ್ಕೊಂಡು ತಿಂತಾ ಇದ್ದೀವಿ, ಪಾನಿಪುರಿ. ಅಕ್ಕ ಮಾರ್ಕೆಟ್ಗೆ ಹೋಗಿದ್ರು, ನಾಳೆ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ರು. ಬರ್ತಾ ಸ್ನಾಕ್ಸ್ ತಂದಿದ್ರು. ಸೊ ತಿಂದಿದ್ದಾದ್ಮೇಲೆ ಮತ್ತೆ ಒಂದು 7 ಗಂಟೆ ಹಿಂಗೆ ಪೂಜೆ ಸಾಮಾನೆಲ್ಲ ನಮ್ಮಮ್ಮ ಮತ್ತೆ ನನ್ನ ತಂಗಿ ವಾಶ್ ಮಾಡ್ಕೊಂತ ಇದ್ದಾರೆ. ಇನ್ನು ನಾನು ನೈಟ್ ಹಂಗೇನೆ ಬಾಕ್ಲಿಗೂ ಕೂಡ ಎಲ್ಲ ರಂಗೋಲಿ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನೀವೇ ನೋಡಿ, ಅಕ್ಕಪಕ್ಕದ ಮನೆಯವರೆಲ್ಲ ನೈಟ್ ಹಂಗೇನೆ ಬಾಕ್ಲಿಗೆ ರಂಗೋಲಿ ಹಾಕಿ ಕಲರ್ ಮಾಡ್ತಾ ಇದ್ದಾರೆ.
ಸೊ ಇದು ಆಲ್ಮೋಸ್ಟ್ ನೈಟೇ ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ನಮ್ಗೆ ಅಷ್ಟು ರಿಸ್ಕ್ ಇರೋದಿಲ್ಲ. ರಂಗೋಲಿಗೆ ಕಲರ್ ಹಾಕೋದ್ರಿಂದ ಬೆಳಿಗ್ಗೆ ಬೇರೆ ಕೆಲಸಗಳಿಗೆ ಲೇಟ್ ಆಗ್ಬಿಡುತ್ತೆ. ಸೊ ನೈಟ್ ಹಂಗೇನೆ ರೆಡಿ ಮಾಡಿ ಇಟ್ಬಿಟ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣನೇ ಒಂದು ಬೆಳಗಿನ ಜಾವನೇ ಪೂಜೆ ಮಾಡ್ಬಿಟ್ರೆ ಹಬ್ಬಕ್ಕೆ ಒಂದು ಕಳೆ ಬರುತ್ತೆ. ಮತ್ತೆ ಆಲ್ಮೋಸ್ಟ್ ಒಂದು 50% ಹಬ್ಬ ಮುಗ್ದಂಗೆನೆ ಲೆಕ್ಕ. ಇನ್ನು ಹಬ್ಬದ ಅಡಿಗೆಗಳು ಮಾಡ್ಕೊಂಡು ತಿಂದ್ರೆ ಹಬ್ಬ ಮುಗೀತು ಅಂತಾನೆ ಅಲ್ವಾ. ಇನ್ನು ಹಬ್ಬದ ಬ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ರಂಗೋಲಿಯಲ್ಲಿ ಒಂದಷ್ಟು ಡಿಟೇಲಿಂಗ್ ವಿಷಯಗಳಿದ್ದಾವೆ, ನೀವು ಅಬ್ಸರ್ವ್ ಮಾಡ್ಬೋದು, ಅಬ್ಸರ್ವ್ ಮಾಡಿ. ಓಕೆನಾ? ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.